ಗೊತ್ತಿಲ್ಲ ಸರ್, ಅದೇನೋ ದೊಡ್ಡ ಲೆವೆಲ್ ಯಾಕೆ ನಮಗೆ ಬೇಕು. ಆ ಥರ ಇದೆಯಾ? ಆ ಥರ ಯಾವುದೂ ಇಲ್ಲ, ಆ ಥರ ಯಾವುದೂ ಇಲ್ಲ. ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನಗಳು ಗೆಲ್ಲಬೇಕು ಅಂತ ನಾವು ಇದ್ದೀವಿ. 20 ಗೆಲ್ತೀವಿ ಅಂತ ನಂಬಿಕೆ ಇದೆ. 20 ಗೆಲ್ತೀವಿ ಸರ್. ಚೆನ್ನಾಗಿದೆ. ಕೋಲಾರ ಲೋಕಸಭೆ ತುಂಬ ಚೆನ್ನಾಗಿದೆ. ಜನ ನೋಡಿ ತುಂಬ ಚೆನ್ನಾಗಿದ್ದಾರೆ. ಎಲ್ಲ ಜನ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವಾಗಿದ್ದಾರೆ. ಕೋಲಾರ ಲೋಕಸಭಾ ಕ್ಷೇತ್ರ ನಾವು ಗೆಲ್ತೀವಿ ಕಾಂಗ್ರೆಸ್. ಅಭ್ಯರ್ಥಿ ಬಂದ್ಬಿಟ್ಟು ನಾವಿನ್ನ ಯಾರು ಅಂತ ನಾವೇನು ಅನ್ನೋದು ಡಿಸೈಡು ಕ್ಯಾಂಡಿಡೇಟ್ನ ರೆಡಿ ಮಾಡಿದ್ದೀವಿ ಇದ್ದಾರೆ. ಆದರೆ ಮುಂದಕ್ಕೆ ನಾವು ಯಾರು ಅಂತ ತೀರ್ಮಾನ ಮಾಡೋದಕ್ಕೆ ಹೈಕಮಾಂಡ್ ಮುಂದೆ ತಗೊಂಡು ಇರ್ತೀವಿ. ಹೈಕಮಾಂಡ್ ತೀರ್ಮಾನ. ಸರ್, KH ಮುನಿಯಪ್ಪನವರು ಆಕಾಂಕ್ಷಿ ಅದೇ ನನಗೆ ಗೊತ್ತಿಲ್ಲ ಸರ್. ಅವರ ಅಳಿಯ ಆಕಾಂಕ್ಷಿ ಇಲ್ಲ, ಗೊತ್ತಿಲ್ಲ. ಅಲ್ಲ, ಈಗ ಅವರು ಆಕಾಂಕ್ಷಿ ಅಂತ ಹೇಳಿದ್ದಾರೆ. ಕೇಳಿದಾಗ ನಮ್ಗೆ ಏನಾದ್ರು ಬಂದು ಹೇಳಿದ್ರೆ, ಇಲ್ಲಿ ಯಾರಾದ್ರೂ ಬಂದು ಹೇಳಿದ್ರೆ ನಾವು ಅವ್ರು ನಮ್ಮನ್ನು ಕೇಳಿದ್ದಾರೆ, ನಮ್ಗೆ ಹೇಳಿದ್ದಾರೆ ಅಂತ ನಾವು ಹೇಳ್ಬೋದು. ನಮ್ಗೇನು ಮಾಹಿತಿ ಇಲ್ಲದೆ ಇರಬೇಕು, ನಾವು ಅವ್ರ ಬಗ್ಗೆ ನಾವು ಯಾಕೆ ಮಾಡ್ತೀವಿ. ಸರ್, KH ಮುನಿಯಪ್ಪನವರು ಇದಾದರೆ ಕ್ಯಾಂಡಿಡೇಟ್ ಆದರೆ ನಿಮ್ಮ ನಿಲುವು ಏನಿರ್ತದೆ? ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರೇ ಆದ್ರೂ ನಾವು ಕೆಲಸ ಮಾಡ್ತೀವಿ. ರೆಡಿ ಮಾಡಿದ್ದೀವಿ. ಅಷ್ಟಲ್ಲಿ ಇನ್ನೂ ಇರುತ್ತೆ, ಟೈಮ್ ಇರುತ್ತೆ. ಆ ಟೈಮಲ್ಲಿ ಹೇಳ್ತೀವಿ. ಇವಾಗ ನಿಮ್ಗೆ ಹೇಳ್ಬಿಟ್ರೆ ಅಷ್ಟೇ. ನಮ್ಮ ಅಭ್ಯರ್ಥಿ ಬಂಡಾಯ ಅದೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಇದ್ಕೊಂಡು ಹೆಂಗೆ ಬಂಡಾಯ ಮಾಡೋಕ್ಕಾಗುತ್ತೆ? ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಬಂಡಾಯ ಮಾಡೋಕ್ಕಾಗುತ್ತೆ? ಮಾಡಬಾರ್ದು ಕೂಡ. ಗುಂಪುಗಾರಿಕೆ ರಮೇಶ್ ಕುಮಾರ್ ಬಣನೂ ಇಲ್ಲ, ಯಾವ ಬಣನೂ ಇಲ್ಲ ರೀ. ಎಲ್ಲ ನಾವೆಲ್ಲ ಒಂದೇ ಬಣನೇ, ನಾವೆಲ್ಲ ಎಲ್ಲ ಒಂದೇ ಬಣನೇ, ಕಾಂಗ್ರೆಸ್ ಬಣ ಅಷ್ಟೇ. ಕಾಂಗ್ರೆಸ್ ಬಣದಲ್ಲಿ ನಾವೆಲ್ಲರೂ ಇದ್ದೀವಿ. ಕಾಂಗ್ರೆಸ್ ಪಕ್ಷಕ್ಕೆ ನಾವು ಕೆಲಸ ಮಾಡ್ತೀವಿ. ಬ್ಯಾನರ್ ಹರಿದಿರೋದಕ್ಕೆ ಅಲ್ಲಿ ಏನಿದೆ, ಅಲ್ಲಿ ವಿಡಿಯೋ ಇದೆ. ವಿಡಿಯೋನಲ್ಲಿ ಯಾರು ಹರಿದಿದ್ದಾರೆ ಏನು ಅನ್ನೋದನ್ನು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದ ಮೇಲೆ ಯಾರು ಹೇಳಿದ್ದಾರೆ, ಇಲ್ಲ ಕಾಂಗ್ರೆಸ್ ಅವರು ಹೇಳಿದ್ದಾರೆ, BJP ಹೇಳಿದ್ದಾರೆ, JDS ಹೇಳಿದ್ದಾರೆ, ಇಲ್ಲ ಯಾರನ್ನು ವೈಯಕ್ತಿಕವಾಗಿ ಹೇಳಿ ಮಾಡಿಸಿದ್ದಾರೆ ಅನ್ನೋದನ್ನ ಪೊಲೀಸ್ ವಿಚಾರಣೆಯಲ್ಲಿ ಗೊತ್ತಾಗಬೇಕು. ಆ ಪೊಲೀಸ್ ವಿಚಾರಣೆ ಆಗೋದು ಮುಂಚೆ ನಾವೇನೇನೋ ಹೇಳ್ಬಿಟ್ರೆ ಅದು ಸರಿ ಇರೋದಿಲ್ಲ. ಆ ಹುಡುಗರನ್ನ ಯಾರನ್ನ ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆ ಮಾಡ್ತಾರೆ ಸರ್. ಹೌದು, ಹಳೆ ಕ್ಷೇತ್ರನೇ. ಹೌದು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸಂಸದ ಅನಂತಕುಮಾರ್ ಹೆಗಡೆ ಅವರು ತಮ್ಮ CM ವಿರುದ್ಧ ಏಕವಚನದಲ್ಲೆಲ್ಲ ಮಾತಾಡ್ತಾ ಇದ್ದಾರೆ ಸರ್. ಸೊ ಅವ್ರ ಬಗ್ಗೆ ಏನು ಹೇಳ್ತಾರೆ? ಹೆಂಗೆ ಅಂದರೆ, ಇದನ್ನ ನೋಡಿ, ಒಂದು ಊರಲ್ಲಿ 2 ಕೂಲಿ ಇರ್ತದೆ, ಕೂಲಿಗಳಿರ್ತಾರೆ. ನಾವು ಕರುಗಳು, ಕೂಲಿಗಳು ತುಂಬ್ಕೊಳ್ತಾರೆ. ಯಾವುದಕ್ಕೂ ಒಂದಕ್ಕೂ ತುಂಬ ಮುರಿದು ಹೋಗುತ್ತೆ ವಾಪಸ್. ನಾವ್ಯಾಕೆ ಕರುಗಳಿಗೆ ಹಾಕ್ಬೇಕಲ್ಲಿ? ಅಲ್ಲ, ಏಕವಚನದಲ್ಲಿ ಮಾತಾಡೋವಂಥದ್ದು ದೊಡ್ಡವ್ರು ಮಾತಾಡ್ಕೊಳ್ಬಿಟ್ಟು ನಮ್ಗೆ ಬೇಡ ಅಷ್ಟೇ ಅಲ್ವಾ? ತಾಕತ್ತು.